ಪಾಕಿಸ್ತಾನಕ್ಕೆ ಸ್ವಂತ ಬುದ್ಧಿ ಇಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಜಾಗತಿಕ ಮಟ್ಟದಲ್ಲಿ ಮೂರ್ಖಾಸಿಗೆ ಮಾನಹರಾಜಾದ್ರೂ ಪಾಕ್ಗೆ ಇನ್ನೂ ಬುದ್ಧಿ ಬಂದಿಲ್ಲ. ಇದೀಗ ಭಾರತದ ಐಡಿಯಾವನ್ನೇ ಕಾಪಿ ಮಾಡಿ ಮತ್ತೆ ನಗೆ ಪಾಟಲಿಗೆ ಈಡಾಗಿದೆ. ಹಾಗಿದ್ರೆ ಪಾಕ್ ಭಾರತವನ್ನ ಯಾವ ವಿಷಯದಲ್ಲಿ ಕಾಪಿ ಮಾಡ್ತು ಅಂತೀರಾ? ಈ ಸ್ಟೋರಿ ನೋಡಿ. ಭಾರತವನ್ನ ಮತ್ತೆ ಕಾಪಿ ಮಾಡಿದ ಪಾಕಿಸ್ತಾನ. ಜಾಗತಿಕ ಮುಜುಗರ ತಪ್ಪಿಸಲು ಸರ್ಕಸ್ಗೆ ಸಜ್ಜು. ಭಾರತ ಪರಾಕ್ರಮಕ್ಕೆ ಪತರುಗುಟ್ಟಿದ ಪಾಕಿಸ್ತಾನ ಇದೀಗ ಜಾಗತಿಕ ಮಟ್ಟದಲ್ಲಾದ ಅವಮಾನದಿಂದ ಹೊರಬರಲು ಒತ್ತಾಡ್ತಿದೆ. ಇದರಿಂದ ಹೊರಬರಲು ಮತ್ತೆ ಭಾರತವನ್ನೇ ಕಾಪಿ ಮಾಡಿದೆ. ಜಿನ್ನಾಲ್ಯಾಂಡ್ ಎಲ್ಲದಕ್ಕೂ ಹಿಂದೂಸ್ತಾನವನ್ನ ಕಾಪಿ ಮಾಡೋದು ಕಾಮನ್ ಆಗಿಬಿಟ್ಟಿದೆ. ಇದೀಗ ಜಾಗತಿಕವಾಗಿ ಆಗಿರೋ ಅವಮಾನಕ್ಕೆ ತಿಪ್ಪೆ ಸಾರಿಸಲು ಮತ್ತೆ ಭಾರತವನ್ನೇ ನಕಲು ಮಾಡಿದೆ. ಪಾಕ್ನ ಭಯೋತ್ಪಾದನಾ ಮುಖವಾಡ ಕಳಚಲು ಪಣತೊಟ್ಟ ಭಾರತ 7 ನಿಯೋಗಗಳನ್ನ ಪ್ರಮುಖ ಪಾಲುದಾರ ರಾಷ್ಟ್ರಗಳಿಗೆ ಕಳುಹಿಸಲು ನಿರ್ಧರಿಸಿದೆ. 51 ನಾಯಕರು, 32 ದೇಶಗಳು ಮತ್ತು ಯುರೋಪಿಯನ್ ಒಕ್ಕೂಟಕ್ಕೆ ಭೇಟಿ ನೀಡಿ ಪಾಕ್ ಅಸಲಿ ಮುಖವನ್ನು ಬಯಲು ಮಾಡಲಿದ್ದಾರೆ. ಇದಾದ ಕೆಲವೇ ಹೊತ್ತಲ್ಲಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಕೂಡ ಪಾಕ್ ನಿಲುವನ್ನು ಮಂಡಿಸಲು ವಿಶ್ವದ ಪ್ರಮುಖ ದೇಶಗಳ ರಾಜಧಾನಿಗಳಿಗೆ ರಾಜತಾಂತ್ರಿಕ ತಂಡವನ್ನು ಕಳಿಸೋದಾಗಿ ಹೇಳಿದ್ದಾರೆ. ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ಜರ್ದಾರಿ ಪ್ರಧಾನಿ ಶೆಹಬಾಜ್ ಶರೀಫ್ರನ್ನು ಭೇಟಿಯಾಗಿದ್ರಂತೆ. ಪಾಕಿಸ್ತಾನದ ಪರವಾಗಿ ಶಾಂತಿ ನಿಯೋಗ ಕಳಿಸುವಂತೆ ಮನವಿ ಮಾಡಿದ್ದ ಮಾಹಿತಿ ಲಭ್ಯವಾಗಿದೆ. ಅದರ ಬೆನ್ನಲ್ಲೇ ಪಾಕ್ ಪ್ರಧಾನಿ ಪ್ರಮುಖ ದೇಶಗಳ ರಾಜಧಾನಿಗಳಿಗೆ ರಾಜತಾಂತ್ರಿಕ ತಂಡ ಕಳಿಸೋದಾಗಿ ಮಾಹಿತಿ ನೀಡಿದ್ದಾರೆ. ಪಾಕ್ ನಿಯೋಗದಲ್ಲಿ ಬಿಲಾವಲ್ ಭುಟ್ಟೋ ಜೊತೆಗೆ ಇಂಧನ ಸಚಿವ ಮುಸಾದಿಕ್ ಮಲ್ಲಿಕ್, ಪಾಕಿಸ್ತಾನ ಮುಸ್ಲಿಂ ಲೀಗ್ನ ನವಾಜ್ ನಾಯಕ್ ಖುರ್ರಂ, ಸೆನೆಟರ್ ಶರೀರ್ ರೆಹಮಾನ್, ಮಾಜಿ ವಿದೇಶಾಂಗ ಸಚಿವೆ ಹೀನಾ ರಬ್ಬಾನಿ ಖರ್, ಮುತ್ತೈದ ಕ್ವಾಮಿ ಚಳುವಳಿಯ ಶಾಸಕ ಫೈಜಲ್ ಸೊಬ್ಜಾರಿ, ಮಾಜಿ ವಿದೇಶಾಂಗ ಕಾರ್ಯದರ್ಶಿಗಳಾದ ತೆಹಿಮಾ ಜಂಜುವಾ ಮತ್ತು ಜಲೀಲ್ ಅಬ್ಬಾಸ್ ಜೀಲಾನಿ ಇರಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಭಾರತದ ನಡೆಯನ್ನೇ ಕಾಪಿ ಮಾಡಿದ ಪಾಕಿಸ್ತಾನ ಇದೀಗ ಜಾಗತಿಕ ಮಟ್ಟದಲ್ಲೂ ಮತ್ತೊಮ್ಮೆ ಚೀಮಾರಿ ಹಾಕಿಸಿಕೊಳ್ಳಲು ಸಜ್ಜಾಗಿರೋದು ನಿಜಕ್ಕೂ ವಿಪರ್ಯಾಸ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಸ್ವಂತ ಬುದ್ಧಿ ಇಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಜಾಗತಿಕ ಮಟ್ಟದಲ್ಲಿ ಮೂರ್ಖಾಸಿಗೆ ಮಾನಹರಾಜಾದ್ರೂ ಪಾಕ್ಗೆ ಇನ್ನೂ ಬುದ್ಧಿ ಬಂದಿಲ್ಲ. ಇದೀಗ ಭಾರತದ ಐಡಿಯಾವನ್ನೇ ಕಾಪಿ ಮಾಡಿ ಮತ್ತೆ ನಗೆ ಪಾಟಲಿಗೆ ಈಡಾಗಿದೆ. ಹಾಗಿದ್ರೆ ಪಾಕ್ ಭಾರತವನ್ನ ಯಾವ ವಿಷಯದಲ್ಲಿ ಕಾಪಿ ಮಾಡ್ತು ಅಂತೀರಾ? ಈ ಸ್ಟೋರಿ ನೋಡಿ. ಭಾರತವನ್ನ ಮತ್ತೆ ಕಾಪಿ ಮಾಡಿದ ಪಾಕಿಸ್ತಾನ. ಜಾಗತಿಕ ಮುಜುಗರ ತಪ್ಪಿಸಲು ಸರ್ಕಸ್ಗೆ ಸಜ್ಜು. ಭಾರತ ಪರಾಕ್ರಮಕ್ಕೆ ಪತರುಗುಟ್ಟಿದ ಪಾಕಿಸ್ತಾನ ಇದೀಗ ಜಾಗತಿಕ ಮಟ್ಟದಲ್ಲಾದ ಅವಮಾನದಿಂದ ಹೊರಬರಲು ಒತ್ತಾಡ್ತಿದೆ. ಇದರಿಂದ ಹೊರಬರಲು ಮತ್ತೆ ಭಾರತವನ್ನೇ ಕಾಪಿ ಮಾಡಿದೆ. ಜಿನ್ನಾಲ್ಯಾಂಡ್ ಎಲ್ಲದಕ್ಕೂ ಹಿಂದೂಸ್ತಾನವನ್ನ ಕಾಪಿ ಮಾಡೋದು ಕಾಮನ್ ಆಗಿಬಿಟ್ಟಿದೆ. ಇದೀಗ ಜಾಗತಿಕವಾಗಿ ಆಗಿರೋ ಅವಮಾನಕ್ಕೆ ತಿಪ್ಪೆ ಸಾರಿಸಲು ಮತ್ತೆ ಭಾರತವನ್ನೇ ನಕಲು ಮಾಡಿದೆ. ಪಾಕ್ನ ಭಯೋತ್ಪಾದನಾ ಮುಖವಾಡ ಕಳಚಲು ಪಣತೊಟ್ಟ ಭಾರತ 7 ನಿಯೋಗಗಳನ್ನ ಪ್ರಮುಖ ಪಾಲುದಾರ ರಾಷ್ಟ್ರಗಳಿಗೆ ಕಳುಹಿಸಲು ನಿರ್ಧರಿಸಿದೆ. 51 ನಾಯಕರು, 32 ದೇಶಗಳು ಮತ್ತು ಯುರೋಪಿಯನ್ ಒಕ್ಕೂಟಕ್ಕೆ ಭೇಟಿ ನೀಡಿ ಪಾಕ್ ಅಸಲಿ ಮುಖವನ್ನು ಬಯಲು ಮಾಡಲಿದ್ದಾರೆ. ಇದಾದ ಕೆಲವೇ ಹೊತ್ತಲ್ಲಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಕೂಡ ಪಾಕ್ ನಿಲುವನ್ನು ಮಂಡಿಸಲು ವಿಶ್ವದ ಪ್ರಮುಖ ದೇಶಗಳ ರಾಜಧಾನಿಗಳಿಗೆ ರಾಜತಾಂತ್ರಿಕ ತಂಡವನ್ನು ಕಳಿಸೋದಾಗಿ ಹೇಳಿದ್ದಾರೆ. ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ಜರ್ದಾರಿ ಪ್ರಧಾನಿ ಶೆಹಬಾಜ್ ಶರೀಫ್ರನ್ನು ಭೇಟಿಯಾಗಿದ್ರಂತೆ. ಪಾಕಿಸ್ತಾನದ ಪರವಾಗಿ ಶಾಂತಿ ನಿಯೋಗ ಕಳಿಸುವಂತೆ ಮನವಿ ಮಾಡಿದ್ದ ಮಾಹಿತಿ ಲಭ್ಯವಾಗಿದೆ.
ಅದರ ಬೆನ್ನಲ್ಲೇ ಪಾಕ್ ಪ್ರಧಾನಿ ಪ್ರಮುಖ ದೇಶಗಳ ರಾಜಧಾನಿಗಳಿಗೆ ರಾಜತಾಂತ್ರಿಕ ತಂಡ ಕಳಿಸುವುದಾಗಿ ಮಾಹಿತಿ ನೀಡಿದ್ದಾರೆ. ಪಾಕ್ ನಿಯೋಗದಲ್ಲಿ ಬಿಲವಲ್ ಭುಟ್ಟೋ ಜೊತೆಗೆ ಇಂಧನ ಸಚಿವ ಮುಸಾದಿಕ್ ಮಲ್ಲಿಕ್, ಪಾಕಿಸ್ತಾನ ಮುಸ್ಲಿಂ ಲೀಗ್ನ ನವಾಜ್ ನಾಯಕ್ ಖುರ್ರಂ, ಸೆನೆಟರ್ ಶರೀರ್ ರೆಹಮಾನ್, ಮಾಜಿ ವಿದೇಶಾಂಗ ಸಚಿವೆ ಹೀನಾ ರಬ್ಬಾನಿ ಖರ್, ಮುತ್ತೈದ ಕ್ವಾಮಿ ಚಳುವಳಿಯ ಶಾಸಕ ಫೈಜಲ್ ಸೊಬ್ಜಾರಿ, ಮಾಜಿ ವಿದೇಶಾಂಗ ಕಾರ್ಯದರ್ಶಿಗಳಾದ ತೆಹಿಮಾ ಜಂಜುವಾ ಮತ್ತು ಜಲೀಲ್ ಅಬ್ಬಾಸ್ ಜೀಲಾನಿ ಇರಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಭಾರತದ ನಡೆಯನ್ನೇ ಕಾಪಿ ಮಾಡಿದ ಪಾಕಿಸ್ತಾನ ಇದೀಗ ಜಾಗತಿಕ ಮಟ್ಟದಲ್ಲೂ ಮತ್ತೊಮ್ಮೆ ಚೀಮಾರಿ ಹಾಕಿಸಿಕೊಳ್ಳಲು ಸಜ್ಜಾಗಿರೋದು ನಿಜಕ್ಕೂ ವಿಪರ್ಯಾಸ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಸ್ವಂತ ಬುದ್ಧಿ ಇಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಜಾಗತಿಕ ಮಟ್ಟದಲ್ಲಿ ಮೂರ್ಖಾಸಿಗೆ ಮಾನಹರಾಜಾದ್ರೂ ಪಾಕ್ಗೆ ಇನ್ನೂ ಬುದ್ಧಿ ಬಂದಿಲ್ಲ. ಇದೀಗ ಭಾರತದ ಐಡಿಯಾವನ್ನೇ ಕಾಪಿ ಮಾಡಿ ಮತ್ತೆ ನಗೆ ಪಾಟಲಿಗೆ ಈಡಾಗಿದೆ. ಹಾಗಿದ್ರೆ ಪಾಕ್ ಭಾರತವನ್ನ ಯಾವ ವಿಷಯದಲ್ಲಿ ಕಾಪಿ ಮಾಡ್ತು ಅಂತೀರಾ? ಈ ಸ್ಟೋರಿ ನೋಡಿ. ಭಾರತವನ್ನ ಮತ್ತೆ ಕಾಪಿ ಮಾಡಿದ ಪಾಕಿಸ್ತಾನ ಜಾಗತಿಕ ಮುಜುಗರ ತಪ್ಪಿಸಲು ಸರ್ಕಸ್ಗೆ ಸಜ್ಜು. ಭಾರತ ಪರಾಕ್ರಮಕ್ಕೆ ಪತರುಗುಟ್ಟಿದ ಪಾಕಿಸ್ತಾನ ಇದೀಗ ಜಾಗತಿಕ ಮಟ್ಟದಲ್ಲಾದ ಅವಮಾನದಿಂದ ಹೊರಬರಲು ಒದ್ದಾಡ್ತಿದೆ. ಇದರಿಂದ ಹೊರಬರಲು ಮತ್ತೆ ಭಾರತವನ್ನೇ ಕಾಪಿ ಮಾಡಿದೆ. ಜಿನ್ನಾಲ್ಯಾಂಡ್ ಎಲ್ಲದಕ್ಕೂ ಹಿಂದೂಸ್ತಾನವನ್ನ ಕಾಪಿ ಮಾಡೋದು ಕಾಮನ್ ಆಗಿಬಿಟ್ಟಿದೆ. ಇದೀಗ ಜಾಗತಿಕವಾಗಿ ಆಗಿರೋ ಅವಮಾನಕ್ಕೆ ತಿಪ್ಪೆ ಸಾರಿಸಲು ಮತ್ತೆ ಭಾರತವನ್ನೇ ನಕಲು ಮಾಡಿದೆ. ಪಾಕ್ನ ಭಯೋತ್ಪಾದನಾ ಮುಖವಾಡ ಕಳಚಲು ಪಣ ತೊಟ್ಟ ಭಾರತ 7 ನಿಯೋಗಗಳನ್ನ ಪ್ರಮುಖ ಪಾಲುದಾರ ರಾಷ್ಟ್ರಗಳಿಗೆ ಕಳುಹಿಸಲು ನಿರ್ಧರಿಸಿದೆ. 51 ನಾಯಕರು, 32 ದೇಶಗಳು ಮತ್ತು ಯುರೋಪಿಯನ್ ಒಕ್ಕೂಟಕ್ಕೆ ಭೇಟಿ ನೀಡಿ ಪಾಕ್ ಅಸಲಿ ಮುಖವನ್ನು ಬಯಲು ಮಾಡಲಿದ್ದಾರೆ. ಇದಾದ ಕೆಲವೇ ಹೊತ್ತಲ್ಲಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಕೂಡ ಪಾಕ್ ನಿಲುವನ್ನು ಮಂಡಿಸಲು ವಿಶ್ವದ ಪ್ರಮುಖ ದೇಶಗಳ ರಾಜಧಾನಿಗಳಿಗೆ ರಾಜತಾಂತ್ರಿಕ ತಂಡವನ್ನು ಕಳಿಸುವುದಾಗಿ ಹೇಳಿದ್ದಾರೆ. ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಬಿಲವಲ್ ಭುಟ್ಟೋ ಜರ್ದಾರಿ ಪ್ರಧಾನಿ ಶೆಹಬಾಜ್ ಶರೀಫ್ರನ್ನು ಭೇಟಿಯಾಗಿದ್ರಂತೆ. ಪಾಕಿಸ್ತಾನದ ಪರವಾಗಿ ಶಾಂತಿ ನಿಯೋಗ ಕಳಿಸುವಂತೆ ಮನವಿ ಮಾಡಿದ್ದ ಮಾಹಿತಿ ಲಭ್ಯವಾಗಿದೆ. ಅದರ ಬೆನ್ನಲ್ಲೇ ಪಾಕ್ ಪ್ರಧಾನಿ ಪ್ರಮುಖ ದೇಶಗಳ ರಾಜಧಾನಿಗಳಿಗೆ ರಾಜತಾಂತ್ರಿಕ ತಂಡ ಕಳಿಸುವುದಾಗಿ ಮಾಹಿತಿ ನೀಡಿದ್ದಾರೆ. ಪಾಕ್ ನಿಯೋಗದಲ್ಲಿ ಬಿಲವಲ್ ಭುಟ್ಟೋ ಜೊತೆಗೆ ಇಂಧನ ಸಚಿವ ಮುಸಾದಿಕ್ ಮಲ್ಲಿಕ್, ಪಾಕಿಸ್ತಾನ ಮುಸ್ಲಿಂ ಲೀಗ್ನ ನವಾಜ್ ನಾಯಕ್ ಖುರ್ರಂ, ಸೆನೆಟರ್ ಶರೀರ್ ರೆಹಮಾನ್, ಮಾಜಿ ವಿದೇಶಾಂಗ ಸಚಿವೆ ಹೀನಾ ರಬ್ಬಾನಿ ಖರ್, ಮುತ್ತೈದ ಕ್ವಾಮಿ ಚಳುವಳಿಯ ಶಾಸಕ ಫೈಜಲ್ ಸೊಬ್ಜಾರಿ, ಮಾಜಿ ವಿದೇಶಾಂಗ ಕಾರ್ಯದರ್ಶಿಗಳಾದ ತೆಹಿಮಾ ಜಂಜುವಾ ಮತ್ತು ಜಲೀಲ್ ಅಬ್ಬಾಸ್ ಜೀಲಾನಿ ಇರಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಭಾರತದ ನಡೆಯನ್ನೇ ಕಾಪಿ ಮಾಡಿದ ಪಾಕಿಸ್ತಾನ ಇದೀಗ ಜಾಗತಿಕ ಮಟ್ಟದಲ್ಲೂ ಮತ್ತೊಮ್ಮೆ ಚೀಮಾರಿ ಹಾಕಿಸಿಕೊಳ್ಳಲು ಸಜ್ಜಾಗಿರೋದು ನಿಜಕ್ಕೂ ವಿಪರ್ಯಾಸ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಸ್ವಂತ ಬುದ್ಧಿ ಇಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಜಾಗತಿಕ ಮಟ್ಟದಲ್ಲಿ ಮೂರ್ಖಾಸಿಗೆ ಮಾನಹರಾಜಾದ್ರೂ ಪಾಕ್ಗೆ ಇನ್ನೂ ಬುದ್ಧಿ ಬಂದಿಲ್ಲ. ಇದೀಗ ಭಾರತದ ಐಡಿಯಾವನ್ನೇ ಕಾಪಿ ಮಾಡಿ ಮತ್ತೆ ನಗೆ ಪಾಟಲಿಗೆ ಈಡಾಗಿದೆ. ಹಾಗಿದ್ರೆ ಪಾಕ್ ಭಾರತವನ್ನ ಯಾವ ವಿಷಯದಲ್ಲಿ ಕಾಪಿ ಮಾಡ್ತು ಅಂತೀರಾ? ಈ ಸ್ಟೋರಿ ನೋಡಿ. ಭಾರತವನ್ನ ಮತ್ತೆ ಕಾಪಿ ಮಾಡಿದ ಪಾಕಿಸ್ತಾನ ಜಾಗತಿಕ ಮುಜುಗರ ತಪ್ಪಿಸಲು ಸರ್ಕಸ್ಗೆ ಸಜ್ಜು.